Namaste students. In the previous class we know the equations of motions under gravity. ಹಿಂದಿನ ತರಗತಿಗಳಲ್ಲಿ ನಾವು ಚಲನೆಯ ಸಮೀಕರಣಗಳು ಗ್ರಾವಿಟೇಷನ್ನಲ್ಲಿ ಫ್ರೀ ಫಾಲ್ ಆಗುವಾಗ ಹೇಗಾಗ್ತದೆ ಅದಕ್ಕೆ ಸಂಬಂಧಪಟ್ಟಂಥ ಲೆಕ್ಕವನ್ನು ಕೂಡ ನೋಡಿದ್ದೇವೆ. ನಾವು ಹೇಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನು ಮೆನ್ಷನ್ ಮಾಡಿದ್ದೇವೆ ಅಂತ. ಈಗ we will switch over to the next applications of the equation of motion, and we know the equation of motion v square is equal to v naught square plus 2 into a into x. Here v is a final velocity, v naught is a initial velocity, a is a uniform constant acceleration, x is a displacement. Suppose, let me come to a real situation. A driver is moving in a vehicle with certain uniform velocity. He sees something in front of him, he wants to stop the vehicle, suddenly apply a brake. Brake apply ಮಾಡಿದ ತಕ್ಷಣ ಗಾಡಿ ಸ್ಟಾಪ್ ಆಗುತ್ತಾ? ಇಲ್ಲ. It will move a certain distance. So that distance traveled by a vehicle come to rest after applying the brake. ಬ್ರೇಕನ್ನು ಅಪ್ಲೈ ಮಾಡಿದ ಮೇಲೆ ಅದು ನಿಲ್ಲಕ್ಕೆ ಚಲಿಸುವ ದೂರವನ್ನು ನಾವು ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಲೆಟ್ ಮಿ ಕಮ್ ಟು ದಿಸ್ ಈಕ್ವೇಷನ್. ಇಫ್ ಎ ಸ್ಟಾಪಿಂಗ್ ಡಿಸ್ಟೆನ್ಸ್ ಈಸ್ ಡಿ, ದಿಸ್ ಈಸ್ ಎ ಸ್ಟಾಪಿಂಗ್ ಡಿಸ್ಟೆನ್ಸ್. Then initially is moving with certain velocity v naught. The final velocity v is equal to 0 because when the vehicle stops. ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ ನೀವು ವೆಹಿಕಲನ್ನು ಕಾರ್ ಅಂತಾದರೂ ತಗೊಳ್ಳಿ ಅಥವಾ ಆಟೋ ಅಂತಾದರೂ ತಗೊಳ್ಳಿ, ಸೈಕಲ್ ಅಂತ ತಗೊಳ್ಳಿ, ಏನಾದರೂ ತೊಂದರೆ ಇಲ್ಲ. ಸೊ v is equal to 0. What happens to this equation? 0 is equal to v naught square plus 2 into a into d. Or I can write d is equal to minus of v naught square divided by 2a. See, we are framing a mathematical equation for a stopping distance. ಸ್ಟಾಪಿಂಗ್ ಡಿಸ್ಟೆನ್ಸಿಗೆ ಒಂದು ಮ್ಯಾಥಮೆಟಿಕಲ್ ಈಕ್ವೇಷನ್ ಕೊಡ್ತಾ ಇದ್ದೇವೆ. ಯಾಕೆ ಬೇಕು ಸ್ಟಾಪಿಂಗ್ ಡಿಸ್ಟೆನ್ಸು? ವೆಹಿಕಲ್ ನಿಲ್ಲುತ್ತೆ ಸ್ವಲ್ಪ ಮುಂದೆ ಹೋಗಿ. ಥಿಂಕ್, ಇಟ್ ಈಸ್ ಎ ಸ್ಕೂಲ್ ಝೋನ್, ಸ್ಕೂಲ್ ರೀಜನ್. ವೆಹಿಕಲ್ ಈಸ್ ಮೂವಿಂಗ್ ವಿತ್ ಹೆವಿ ಸ್ಪೀಡ್. A boy, a child comes in between. A driver apply a brake. Is the vehicle stopping suddenly? No. It skids. It moves a certain distance, causes an accident. ಹಾಗಾಗಿ ಸ್ಕೂಲ್ ಝೋನ್ಗಳಲ್ಲಿ, ಹಾಸ್ಪಿಟಲ್ ಝೋನ್ಗಳಲ್ಲಿ, ಮಾರ್ಕೆಟ್ ಝೋನ್ಗಳಲ್ಲಿ, ಬ್ಯುಸಿ ಇರ್ತಕ್ಕಂಥ ಏರಿಯಾಗಳಲ್ಲಿ ಸ್ಟಾಪಿಂಗ್ ಡಿಸ್ಟೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟು ಸೆಟ್ ದಿ ಸ್ಪೀಡ್ ಲಿಮಿಟ್. ಹಾಗಾಗಿ ವಿ ಆರ್ ಡೀಲಿಂಗ್ ಅಬೌಟ್ ದಿಸ್. ಡಿ ಈಸ್ ಈಕ್ವಲ್ ಟು ಮೈನಸ್ ವಿ ನಾಟ್ ಸ್ಕ್ವೇರ್ ಡಿವೈಡೆಡ್ ಬೈ 2a. ಇದನ್ನು ಗಮನಿಸಿ ನೀವು. d is equal to minus v naught square divided by 2a. If a body is moving with initial velocity v naught and the driver apply a brake, provided it is a uniform acceleration, then I can write stopping distance d is equal to v naught square divided by 2a. Why the stopping distance is required? Stopping distance is a retardation or a distance traveled by a car before it comes to rest after application of the brake. ಡ್ರೈವರು ಬ್ರೇಕನ್ನು ಅಪ್ಲಿಕೇಶನ್ ಹಾಕಿದ ಬ್ರೇಕನ್ನು ಅಪ್ಲೈ ಮಾಡಿದ ಮೇಲೆ ಅದು ಸ್ವಲ್ಪ ದೂರ ಮುಂದೋಗುತ್ತೆ. ಆ ಮುಂದೋಗ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಕರಿತೀವಿ. ದಿ ಸ್ಟಾಪಿಂಗ್ ಡಿಸ್ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸೆಟ್ ದಿ ಸ್ಪೀಡ್ ಲಿಮಿಟ್. ನೋಡೋಣ. ಸ್ಟಾಪಿಂಗ್ ಡಿಸ್ಟೆನ್ಸ್ distance traveled by a particle. ನಿಮಗೆ ಗೊತ್ತಿದೆ ಯಾಕೆ ಪಾರ್ಟಿಕಲ್ ಅಂತ ಹೇಳ್ತೀವಿ ಅಂತ ಹೇಳಿ. ಇಟ್ ಈಸ್ ಎ ಸ್ಮಾಲ್ ಆಬ್ಜೆಕ್ಟ್ ಕಂಪೇರ್ಡ್ ಟು ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್. ದ ಸೈಜ್ ಆಫ್ ದಿ ಆಬ್ಜೆಕ್ಟ್ ಈಸ್ ನೆಗ್ಲಿಜಿಬಲಿ ಸ್ಮಾಲ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಪಾರ್ಟಿಕಲ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಪಾರ್ಟಿಕಲ್ ಬಿಫೋರ್ ಇಟ್ ಕಮ್ಸ್ ಟು ರೆಸ್ಟ್. ಬಿಫೋರ್ ಇಟ್ ಕಮ್ಸ್ ಟು ರೆಸ್ಟ್. This is known as a stopping distance. What are the use? This is useful in setting speed limit. In setting speed limit near
ಸ್ಕೂಲ್, ಹಾಸ್ಪಿಟಲ್, ಎಕ್ಸೆಟ್ರಾ. ಸ್ಕೂಲು ಮತ್ತು ಹಾಸ್ಪಿಟಲ್ ಮುಂತಾದ ಕಡೆ ಸ್ಪೀಡ್ ಲಿಮಿಟನ್ನು ಸೆಟ್ ಮಾಡಲಿಕ್ಕೆ ಈ ಸ್ಟಾಪಿಂಗ್ ಡಿಸ್ಟೆನ್ಸ್ ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ಸೊ ನಾನು ನಿಮಗಾಗಲೇ ಹೇಳಿದ್ದೆ, ಕಾನ್ಸೆಪ್ಟ್ ಅರ್ಥ ಆಗಬೇಕಾದ್ರೆ ಪ್ರಾಬ್ಲಮ್ ವರ್ಕೌಟ್ ಮಾಡಬೇಕು, ಪ್ರಾಬ್ಲಮ್ ಅರ್ಥ ಆಗಬೇಕಾದ್ರೆ ಕಾನ್ಸೆಪ್ಟ್ ಗೊತ್ತಿರಬೇಕಂತ ಹೇಳಿ. ಈಗ ಒಂದು ಸಣ್ಣ ವಿಚಾರ ನೋಡೋಣ, ಒಂದು ಪ್ರಾಬ್ಲಮನ್ನು ಡಿಸ್ಕಸ್ ಮಾಡೋಣ. ವಿ ವಿಲ್ ವರ್ಕೌಟ್ ಎ ಪ್ರಾಬ್ಲಮ್, then we will understand what is the real concept. A car moving with a speed 72 km per hour. Driver of a car apply a brake and bring it rest in 1 second. ಅಂದರೆ ಆ ಡ್ರೈವರ್ ಬ್ರೇಕನ್ನು ಅಪ್ಲೈ ಮಾಡ್ತಾನೆ, 1 ಸೆಕೆಂಡಲ್ಲಿ ಕಾರನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ತಾನೆ. ಅಸ್ಯೂಮಿಂಗ್ ದ ರಿಟಾರ್ಡೇಷನ್ ಟು ಬಿ ಯೂನಿಫಾರ್ಮ್, ಫೈಂಡ್ ದಿ ರಿಟಾರ್ಡೇಷನ್ ಅಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಕಾರ್ ಬಿಫೋರ್ ಇಟ್ ಕಮ್ಸ್ ಟು ರೆಸ್ಟ್. ಇಲ್ಲಿ ಗಮನಿಸಬೇಕು, ಡ್ರೈವರು ಬ್ರೇಕನ್ನು ಅಪ್ಲೈ ಮಾಡ್ತಾನೆ. ಇಲ್ಲಿ ಏನು ಕೊಟ್ಟಿದ್ದೇವೆ? ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದೇವೆ, V0 is equal to 72 km per hour. And bring it to rest in 1 second. Time taken to stop 1 second. 1 ಸೆಕೆಂಡಲ್ಲಿ ವೆಹಿಕಲ್ ಸ್ಟಾಪ್ ಮಾಡ್ತಾನೆ. ಟೈಮ್ ಈಸ್ ಗಿವನ್. ಆ್ಯಂಡ್ ರಿಟಾರ್ಡೇಷನ್ ಈಸ್ ಯೂನಿಫಾರ್ಮ್ A, and we know final velocity V is equal to 0 because the vehicle stops. It comes to rest. ಹಾಗಿದ್ಮೇಲೆ ನಾವೇನು ಕಂಡುಹಿಡಿಬೇಕೀಗ? We want to calculate the stopping distance, that is the distance traveled by a car before it comes to rest. ಅದು ಚಲನೆಯನ್ನು ನಿಲ್ಲಿಸಬೇಕಾದ್ರೆ ಎಷ್ಟು ದೂರ ಚಲಿಸಿದೆ, ಸ್ಟಾಪ್ ಆಗೋವರೆಗೂ ಎಷ್ಟು ದೂರ ಚಲಿಸಿದೆ ಯೂನಿಫಾರ್ಮ್ ರಿಟಾರ್ಡೇಷನಲ್ಲಿ, ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ, ಟು ಫೈಂಡ್ ಔಟ್ ದಿ ಸ್ಟಾಪಿಂಗ್ ಡಿಸ್ಟೆನ್ಸ್, ಫಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ರಿಟಾರ್ಡೇಷನ್. ಸೊ ವಿ ನೋ, as I told earlier, which formula we need to use? A formula that involves only one unknown. V is equal to V0 plus A into T. Therefore, V is equal to 0 and we know V0 is equal to 72 km per hour and T is in second. And we have to convert it into meter per second. ಹೇಗೆ ಕನ್ವರ್ಟ್ ಮಾಡೋದು? 72 into 1000 divided by 3600 second in a hour divided by 3.6 ಮಾಡಿದರೆ ಆಯಿತು. ದಿಸ್ ಇಸ್ 20 ಮೀಟರ್ ಪರ್ ಸೆಕೆಂಡ್. 20 ಮೀಟರ್ ಪರ್ ಸೆಕೆಂಡ್ ಬರ್ತದೆ. ಅಪ್ಲೈ ಮಾಡ್ತೇನೆ. ದಿಸ್ ಇಸ್ 20 ಪ್ಲಸ್ ಎ, ನಮ್ಗೆ ಗೊತ್ತಿಲ್ಲಪ್ಪ, ಕಂಡುಹಿಡಿಬೇಕು, ಇಂಟು 1. ಸೊ ಎ ಈಸ್ ಈಕ್ವಲ್ ಟು -20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏನಿದ್ರ ಅರ್ಥ? ಸರ್ ನೆಗೆಟಿವ್ ಬಂತು. ಎಸ್, ಇಟ್ ಈಸ್ ಎ ರಿಟಾರ್ಡೇಷನ್. ವಿ ಗಾಟ್ ನೆಗೆಟಿವ್ ಆಕ್ಸಲರೇಷನ್. ಎ ಈಸ್ ಈಕ್ವಲ್ ಟು -20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ, ನಿಮ್ಮ ಕ್ವಶನ್ ರಿಟಾರ್ಡೇಷನ್ ಫೈಂಡ್ ಔಟ್ ಮಾಡೋದಲ್ಲ, ಹೌ ಮಚ್ ಡಿಸ್ಟೆನ್ಸ್ ಇಟ್ ಟ್ರಾವೆಲ್, ಎಷ್ಟು ಮೂರೋಯ್ತು ಎಷ್ಟು ಮುಂದೋಯ್ತು ಅಂತ ಕಂಡುಹಿಡಿಬೇಕು ನಾವೀಗ. ಸೊ ಅದಕ್ಕೆ ಯೂಸ್ ಎನಿ ಒನ್ ಆಫ್ ದಿ ಈಕ್ವೇಷನ್ಸ್. ಆಸ್ ವಿ ನೋ, ಡಿ ಈಸ್ ಈಕ್ವಲ್ ಟು, ನಿಮ್ಗೆ ಆಲ್ರೆಡಿ ನಾವು ಈಕ್ವೇಷನ್ ಕೊಟ್ಟಿದ್ದೇವೆ, V0 ಸ್ಕ್ವೇರ್ ಮೈನಸ್ V0 ಸ್ಕ್ವೇರ್ ಡಿವೈಡೆಡ್ ಬೈ 2a. ಈಕ್ವೇಷನ್ ಹೇಗೆ ಬಂತು ಅಂತ ಕೂಡ ಹೇಳಿದ್ದೇವೆ ನಾವು. ಹೇಗೆ ಬಂದಿದೆ? ಟೇಕಿಂಗ್ V is equal to 0, V ಸ್ಕ್ವೇರ್ is equal to V0 ಸ್ಕ್ವೇರ್ ಪ್ಲಸ್ 2a, ಡಿ ಇದೆ, ಅಲ್ಲಿ ಡಿ is equal to minus V0 ಸ್ಕ್ವೇರ್ ಡಿವೈಡ್ ಬೈ 2a ಬರ್ತದೆ. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ದಿಸ್ ಇಸ್ -20 ಸ್ಕ್ವೇರ್ ಡಿವೈಡೆಡ್ ಬೈ 2 into a is how much? -20. Minus by minus is plus. 400 by 40 we are going to get 10 meter. ಗಮನಿಸಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಕಾರ್ ಇಸ್ ಅ 10 ಮೀಟರ್. 1 ಸೆಕೆಂಡಲ್ಲಿ ವೆಹಿಕಲ್ನ ಸ್ಟಾಪ್ ಮಾಡಿದ್ರು ಕೂಡ ಅದು 10 ಮೀಟರ್ ಮುಂದೆ ಬಂದಿದೆ. ಹಾಗಿದ್ರೆ ಲೆಕ್ಕ ಹಾಕಿ, ಎಷ್ಟು ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಅದನ್ನು ಕಮ್ಮಿ ಮಾಡ್ಬೋದು? ಹಾಗಿದ್ರೆ ಏನನ್ನು ಕಮ್ಮಿ ಮಾಡಿದರೆ ಈ ಡಿ ಅನ್ನು ಕಮ್ಮಿ ಮಾಡಲಿಕ್ಕಾಗತ್ತೆ? ಇನಿಷಿಯಲ್ ವೆಲಾಸಿಟಿ V0. ಇನಿಷಿಯಲ್ ವೆಲಾಸಿಟಿ V0 ಅನ್ನು ನಾನು ಕಮ್ಮಿ ಮಾಡಿದರೆ ಆಟೋಮೆಟಿಕಲಿ ಆ ಸ್ಟಾಪಿಂಗ್ ಡಿಸ್ಟೆನ್ಸನ್ನು ಕಮ್ಮಿ ಮಾಡಲಿಕ್ಕಾಗತ್ತೆ. ಸೊ ಇಟ್ ಈಸ್ ಪಾಸಿಬಲ್ ಟು ರೆಡ್ಯೂಸ್ ದಿ ಸ್ಟಾಪಿಂಗ್ ಡಿಸ್ಟೆನ್ಸ್ ಬೈ ರೆಡ್ಯೂಸಿಂಗ್ ದಿ ಇನಿಷಿಯಲ್ ಸ್ಪೀಡ್. ದೇರ್ ಫಾರ್ ದೇ ವಿಲ್ ಮೆನ್ಷನ್ ಎ ಸ್ಪೀಡ್ ಲಿಮಿಟ್ ನಿಯರ್ ಎ ಸ್ಕೂಲ್ ಝೋನ್, ನಿಯರ್ ಎ ಮಾರ್ಕೆಟ್ ಝೋನ್. ಹೆಚ್ಚು ಟ್ರಾಫಿಕ್ ಇರುವ ಕಡೆ
ಸ್ಪೀಡ್ ಲಿಮಿಟನ್ನು ಮೆನ್ಷನ್ ಮಾಡಿರ್ತಾರೆ, ಆ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಹೋದರೆ ವೆಹಿಕಲನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಅಂತ. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಎ ಸ್ಟಾಪಿಂಗ್ ಡಿಸ್ಟೆನ್ಸ್. ಕ್ಲಿಯರ್? ಸೊ ಇಟ್ ಈಸ್ ಎ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ವೆಹಿಕಲ್ ಆರ್ ಎ ಪಾರ್ಟಿಕಲ್ ಬಿಫೋರ್ ಇಟ್ ಕಮ್ಸ್ ಟು ರೆಸ್ಟ್ ಆಫ್ಟರ್ ಅಪ್ಲಿಕೇಶನ್ ಆಫ್ ದಿ ಬ್ರೇಕ್. ಇಲ್ಲಿ ಈ ಲೆಕ್ಕ ಮಾಡಬೇಕಾದ್ರೆ ನಾವೇನು ಕನ್ಸಿಡರ್ ಮಾಡಿದ್ದೀವಿ? ಇಟ್ ಈಸ್ ಮೂವಿಂಗ್ ಅಂಡರ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಕ್ಲಿಯರ್? ಓಕೆ. ಸೊ ವಿ ವಿಲ್ ಸ್ವಿಚ್ ಓವರ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ರಿಯಾಕ್ಷನ್ ಟೈಮ್. ರಿಯಾಕ್ಷನ್ ಟೈಮ್ ಏನು? ರಿಯಾಕ್ಷನ್ ಟೈಮ್ ಅಂತ ಹೇಳಿದರೆ, ರಿಯಾಕ್ಷನ್ ಟೈಮ್ ಸೊ ನೀವು ಕ್ರಿಕೆಟನ್ನು ನೋಡ್ತಾ ಇರ್ತೀರಿ. ಯು ಮೈಟ್ ಹ್ಯಾವ್ ಸೀನ್ ದಿ ಕ್ರಿಕೆಟ್ ಮ್ಯಾಚಸ್. ಎ ಬ್ಯಾಟ್ಸ್ಮನ್ ಹಿಟ್ ದಿ ಬಾಲ್, ದ ಬೌಲರ್ ಇಮಿಡಿಯೇಟ್ಲಿ ಕ್ಯಾಚ್ ಇಟ್. ವಾಟ್ ಯು ಕಾಲ್? ಕಾಟ್ ಅಂಡ್ ಬೋಲ್ಡ್. ಸೊ ವೆನ್ ಎ ಬೌಲರ್ ಕ್ಯಾಚ್ the ball himself, then what happens? The time interval between beating the ball and catch taken by him, they will show the reaction time is 0.06 second, reaction time is 0.5 second. ಈ ಥರ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ತೋರಿಸ್ತಾ ಇರ್ತಾರೆ ನೋಡಿ. ಸೊ ಇಲ್ಲಿ ಆ ರಿಯಾಕ್ಷನ್ ಟೈಮನ್ನು ನಾವು ಒಂದು ಫ್ರೀಲಿ ಫಾಲಿಂಗ್ ಬಾಡಿ ತಗೊಂಡಾಗ ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್, ರಿಯಾಕ್ಷನ್ ಟೈಮ್ ಇಸ್ ಅ ರಿಲೇಟಿವ್ ಕಾನ್ಸೆಪ್ಟ್. ಇಟ್ ಡಿಪೆಂಡ್ಸ್ ಅಪಾನ್ ದ ಪರ್ಸನ್ ಹೂ ಈಸ್ ಡೂಯಿಂಗ್ ಇಟ್. ಇಟ್ ಈಸ್ ನಾಟ್ ಎನ್ ಎಕ್ಸಾಕ್ಟ್ ಫಿಸಿಕಲ್ ಕ್ವಾಂಟಿಟಿ. ಈ ರಿಯಾಕ್ಷನ್ ಟೈಮ್ ಅಂತಕ್ಕಂಥದ್ದು ಎಕ್ಸಾಕ್ಟ್ ಫಿಸಿಕಲ್ ಕ್ವಾಂಟಿಟಿ ಅಲ್ಲ, ಬಟ್ ವಿ ಕ್ಯಾನ್ ಡಿಫೈನ್ ವಾಟ್ ಈಸ್ ರಿಯಾಕ್ಷನ್ ಟೈಮ್. ಇಟ್ ಈಸ್ ಎ ಟೈಮ್ ಟೇಕನ್ ಬೈ ಎ ಪರ್ಸನ್ ಟು ಥಿಂಕ್ ಅಂಡ್ ಆ್ಯಕ್ಟ್. ಒಬ್ಬ ವ್ಯಕ್ತಿ ಯೋಚಿಸಿ ಕೆಲಸವನ್ನು ಮಾಡಲು ತೆಗೆದುಕೊಳ್ಳತಕ್ಕಂಥ ಸಮಯವನ್ನು ನಾವು ರಿಯಾಕ್ಷನ್ ಟೈಮ್ ಅಂತ ಕರಿತೇವೆ. ಸೊ ರಿಯಾಕ್ಷನ್ ಟೈಮ್ ಈಸ್ ಎ ಟೈಮ್ ಟೇಕನ್ ಟು ಥಿಂಕ್ ಆ್ಯಂಡ್ ಆ್ಯಕ್ಟ್. ಯೋಚಿಸಿ ಕೆಲಸವನ್ನು ಮಾಡಲು ತೆಗೆದುಕೊಳ್ತಕ್ಕಂಥ ಸಮಯ. ದೆನ್ ಹೌ ಯು ಡಿಫೈನ್ ಇಟ್? ಸೊ ವೆರಿ ಸಿಂಪಲ್ ವೇ ಐ ಕ್ಯಾನ್ ಶೋ ಇಟ್. ಸೊ ಐ ಕ್ಯಾನ್ ಟೇಕ್ ದಿ ಡಸ್ಟರ್. I am having a scale, actually. Think it's some meter scale. I am having my hand at the 0th division, right? I will allow it to fall under gravity. I will react. So how to calculate that reaction time? I will note down the time and the body is falling under gravity. And we know the equations. So which equation I need to take? Y is equal to V0 into T plus half into GT square. Since it is a free fall, ವಸ್ತು ಭೂಮಿಯ ಗುರುತ್ವಾಕರ್ಷಣೆಯಿಂದ ಅದಾಗೆ ಬೀಳ್ತಾ ಇದೆ, ನಾವು ಎಸೀತಾ ಇಲ್ಲ. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ V0 is equal to 0 and we know G is equal to minus 9.8. So what we are going to get? Y is equal to 0 plus half, that is 9.8 into T square, or G ಅಂತಲೇ ಬರೀತೇನೆ ಈಗ ಸದ್ಯಕ್ಕೆ, G into T square. So T square is equal to 2Y by G, or I can write T is equal to, if Y is a distance traveled D, displacement, T is equal to root of 2 into D divided by G. See, we are giving a mathematical expression for the reaction time for a freely falling body. ಒಂದು ಫ್ರೀಲಿ ಫಾಲಿಂಗ್ ಬಾಡಿ ಇದ್ದಾಗ ಅದಕ್ಕೊಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೇವೆ. ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಈಸ್ ಗಿವನ್ ಬೈ ರಿಯಾಕ್ಷನ್ ಟೈಮ್ T is equal to root of 2D by G. ಅಂದರೆ ಈ ಸ್ಕೇಲನ್ನು ನಾನು ಬಿಡಬೇಕಾದ್ರೆ ಸಿಂಪಲ್ ಆಗಲಿ ಅಂತೇಳಿ ನಾನೊಂದು ಬೇರೆ ತಗೊಳ್ತೇನೆ. ಆ ಟೈಮನ್ನು ಐ ವಿಲ್ ಟೇಕ್ ಇಟ್ ಆಸ್ 4.9 ಮೀಟರ್ ಅಂತ. 4.9 ಮೀಟರ್ ಬೇಕಾಗಲ್ಲ, ಬೇಗ ಹಿಡಿತೇವೆ. ಸೊ ನಾನು ಇದನ್ನು ಡ್ರಾಪ್ ಮಾಡುವಾಗ, ಇಫ್ ಇಟ್ ಟ್ರಾವೆಲ್ಸ್ ಎ ಡಿಸ್ಪ್ಲೇಸ್ಮೆಂಟ್ ಇಸ್ 4.9, ದೆನ್ ಐ ಕ್ಯಾನ್ ಸೇ T is equal to root of 2 into 4.9 divided by 9.8, which is equal to 1 second. Reaction time 1 second ಅಂತ. So we can mathematically give an expression for a freely falling body for the reaction time. So reaction time is a time taken by a person
ಟು ಥಿಂಕ್ ಆ್ಯಂಡ್ ಆ್ಯಕ್ಟ್. ಯೋಚಿಸಬೇಕು, ಕೆಲಸ ಮಾಡಬೇಕು. ಹಾಗಾಗಿ ಇದು ಪ್ಯೂರ್ಲಿ ಫಿಸಿಕಲ್ ಕ್ವಾಂಟಿಟಿ ಅಲ್ಲ. ಸೊ ಹಾಗಾಗಿ ಇದೊಂದು ಒನ್ ಆಫ್ ದಿ ಕಾನ್ಸೆಪ್ಟ್ ವಿ ಕ್ಯಾನ್ ಫೈಂಡ್ ದಿ ರಿಯಾಕ್ಷನ್ ಟೈಮ್ ಯೂಸಿಂಗ್ ದಿಸ್. ಐ ವಿಲ್ ಸ್ವಿಚ್ ಓವರ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಎ ರಿಲೇಟಿವ್ ವೆಲಾಸಿಟಿ. ಏನಪ್ಪ ರಿಲೇಟಿವ್ ವೆಲಾಸಿಟಿ? ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಗೊತ್ತಾಗಿದೆ ನಿಮಗೆ, ಮೋಷನ್ ಆ್ಯಂಡ್ ರೆಸ್ಟ್ ಆರ್ ರಿಲೇಟಿವ್. ಮೋಷನ್ ಆ್ಯಂಡ್ ರೆಸ್ಟ್ ಆರ್ ರಿಲೇಟಿವ್. ದೇರ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಫ್ರೇಮ್ ಆಫ್ ಅಬ್ಸರ್ವರ್. ಸೊ ಅಬ್ಸರ್ವರ್ ಯಾವ ಫ್ರೇಮಲ್ಲಿದ್ದಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಬಸ್ಸಿಂದ ಹೊರಗಿದ್ದೀನಿ, ಬಸ್ಸು ಮೂವ್ ಆಗ್ತಿದೆ, ನೀವು ಬಸ್ಸಲ್ಲಿ ಕೂತಿದ್ದೀರಾ, ನಿಮಗೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಯು ಫೀಲ್ ದಟ್ ಐ ಆಮ್ ಮೂವಿಂಗ್ ಬ್ಯಾಕ್ವರ್ಡ್ ಡೈರೆಕ್ಷನ್, ಬಟ್ ಐ ಫೀಲ್ ದಟ್ ಯು ಆರ್ ಮೂವಿಂಗ್ ಅಲಾಂಗ್ ವಿತ್ ದ ಬಸ್ ಇನ್ ದಿ ಫಾರ್ವರ್ಡ್ ಡೈರೆಕ್ಷನ್. ಯು ಆರ್ ಇನ್ ರೆಸ್ಟ್ ವಿತ್ ರೆಸ್ಪೆಕ್ಟ್ ಟು ಬಸ್. See how beauty. We are not moving. I will say I am at rest. I am at rest. My frame of reference. Earth is revolving about its own axis. Tanna ಕಕ್ಷೆಯಲ್ಲೇ ಸುತ್ತಾ ಇದೆ. If you see it from the outside, I too am moving. That's why it depends upon the ಫ್ರೇಮ್ ಆಫ್ ರೆಫರೆನ್ಸ್. ಅದಕ್ಕೆ ಒಂದು ಹಾಡು ಕೂಡ ಹೇಳಿದ್ದಾರೆ, ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನೆ. ಚಂದ್ರ ಯಾಕೆ ಓಡ್ತಾ ಇದ್ದಾನೆ, ಮೋಡಕ್ಕೆ ಹೆದರಿದಾನೆ ಅಂತ? ಚಂದ್ರ ಓಡ್ತಾನ? ಇಲ್ಲ. ನಾವು ಮೂವಿಂಗ್ ಫ್ರೇಮ್ ಆಫ್ ರೆಫರೆನ್ಸಲ್ಲಿದ್ದಾಗ ಚಂದ್ರ ಓಡ್ತಾನೆ ಅಂತ ನಮಗನ್ಸುತ್ತೆ. ವಿ ಆರ್ ಸಿಟ್ಟಿಂಗ್ ಇನ್ ಎ ಬಸ್ ಅಂಡ್ ದ ಬಸ್ ಈಸ್ ಮೂವಿಂಗ್ ಇನ್ ಎ ಫಾರ್ವರ್ಡ್ ಡೈರೆಕ್ಷನ್. ವಿ ಫೀಲ್ ದಟ್ ಟ್ರೀಸ್ ಆ್ಯಂಡ್ ಥಿಂಗ್ಸ್ ಆರ್ ಔಟ್ಸೈಡ್ ಆರ್ ಮೂವಿಂಗ್ ಇನ್ ದಿ ಬ್ಯಾಕ್ವರ್ಡ್ ಡೈರೆಕ್ಷನ್. ಸೊ we will switch over to the next concept, that is relative velocity. Suppose two persons are moving. Let me take them as A and B. A ಮತ್ತೆ B ಇಬ್ರು ಮೂವ್ ಆಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. A ಒಂದು ಕಡೆ ಹೋಗ್ತಾ ಇದ್ದಾನೆ, B ಇನ್ನೊಂದು ಕಡೆ ಪ್ಯಾರಲಲ್ ಆಗಿ ಹೋಗ್ತಾ ಇದ್ದಾನೆ. What is the velocity of B as seen by the person A? That is what we know as a relative velocity of B with respect to A. What is this velocity of A with respect to B? That is what we say the relative velocity. ಒಬ್ಬ ಅಬ್ಸರ್ವರು ಹೊರಗೆ ಕೂತ್ಕೊಂಡು ನೋಡ್ತಾ ಇರೋನಿಗೂ ಮೂವಿಂಗ್ ವೆಹಿಕಲಲ್ಲಿರೋರಿಗೂ ಕೂಡ ವ್ಯತ್ಯಾಸ ಇರುತ್ತೆ. ಸಾಧಾರಣವಾಗಿ ನೀವು ರೈಲ್ವೆ ಸ್ಟೇಷನಲ್ಲಿ ಕೂತಾಗ ನಿಮಗೆ ಇದು ಅಬ್ಸರ್ವ್ ಆಗಿರುತ್ತೆ. ನೀವೊಂದು ರೈಲಲ್ಲಿ ಕೂತಿರ್ತೀರಿ, ಪ್ಯಾರಲಲ್ ಇನ್ನೊಂದು ಟ್ರ್ಯಾಕ್ ಇರ್ತದೆ. ಆ ಟ್ರ್ಯಾಕಲ್ಲಿ ರೈಲ್ ಮುಂದೋಗ್ಲಿಕ್ಕೆ ಶುರು ಆದಾಗ ನಿಮಗೆ ಅನ್ಸುತ್ತಾರೆ ನಮ್ಮ ಟ್ರೈನ್ ಹಿಂದೆ ಹೋಗ್ತಿದ್ಯಾ ಅಂತ ನೀವು ನೋಡ್ತೀರಾ. ಈ ಅನುಭವ ನಿಮಗೆ ಆಗಿರುತ್ತೆ. ಸೊ ದ ಸೇಮ್ ಎಕ್ಸ್ಪೀರಿಯನ್ಸ್ ಯು ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್, ದಟ್ ಈಸ್ ಬಿಕಾಸ್ ಆಫ್ ದಿ ರಿಲೇಟಿವ್ ವೆಲಾಸಿಟಿ. ದಿಸ್ ಈಸ್ when the two vehicles are moving. I am an observer sitting in a vehicle and another vehicle is moving. Its speed with respect to me is something different as observed by the observer outside. ಒಬ್ಬ ಅಬ್ಸರ್ವರು ಹೊರಗೆ ಕೂತಿದ್ದಾನೆ, ಎರಡು ಪ್ಯಾರಲಲ್ ಟ್ರ್ಯಾಕಲ್ಲಿ, ನಿಮ್ಮ ನ್ಯಾಷನಲ್ ಹೈವೇ ಅಂತ ತಗೊಳ್ಳಿ, ಎರಡು ಲೇನ್ ಇದೆ, ಎರಡು ಲೇನಲ್ಲೂ ವೆಹಿಕಲ್ಗಳು ಹೋಗ್ತಾ ಇದೆ ಅಂತಂದಾಗ ಒಂದು ಎ ವೆಹಿಕಲ್ ಒಂದು ಬಿ ವೆಹಿಕಲ್ಲು. ಬಿ ವೆಹಿಕಲಲ್ಲಿ ಇರ್ತಕ್ಕಂಥ ಪರ್ಸನ್ನ ಸ್ಪೀಡು ಎ ನೋಡಿದಾಗ ಏನಿರ್ತದೆ, ಹೊರಗಿರೋ ನೋಡಬೇಕಾದ್ರೆ ಬೇರೆಯೇ ಇರ್ಬೋದು. ಬಿ ಏನ ಸ್ಪೀಡನ್ನು ನೋಡುವಾಗ ಏನಿರ್ತದೆ, ಹೊರಗಡೆ ಇರುವವನು ಏನ ಸ್ಪೀಡ್ ಬೇರೆಯೇ ಇರುತ್ತೆ. ಹಾಗಾಗಿ ದ ಕಾನ್ಸೆಪ್ಟ್ ಆಫ್ ರಿಲೇಟಿವ್ ವೆಲಾಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಫಿಸಿಕ್ಸ್. Because everything is relative here. Everybody is moving with respect to certain frame of reference. So let me see how we are giving two particles A and B are moving. The final position of A is given by XA in a time interval T is given by its position in the initial 0 ಅಂತ ತಗೊಳ್ತಾನೆ plus VA into T, because in a time interval T it travels. What is VA? VA is a uniform velocity ಅಂತ ತಗೊಳ್ತೇವೆ. Average velocity of a particle A with respect to the stationary observer. A is moving, B is moving with respect to the stationary observer. ಹೊರಗೆ ನಿಂತು ನೋಡ್ತಾ ಇರುವವನಿಗೆ ಏನೂ ಮೂವ್ ಆಗ್ತಾ ಇದೆ, ಬಿ ಕೂಡ ಮೂವ್ ಆಗ್ತಾ ಇದೆ. ಹಾಗಾಗಿ VA is a average velocity of A as seen by the observer in the rest or a ground. Similarly, the position in a time interval T, xbt is equal to xb at a time 0 plus vb into T. Then position of B with respect to A is given by
ಎಕ್ಸ್ ಬಿ ಟಿ ಮೈನಸ್ ಎಕ್ಸ್ ಎ ಟಿ. ಏನಪ್ಪ ಟಿ ಟಿ ಅಂತಿದ್ದಾರೆ, ಗಾಬರಿ ಆಗಬೇಡಿ. ಟಿ ಈಸ್ ಎ ಟೈಮ್ ಇಂಟರ್ವಲ್. ಆ ಟೈಮ್ ಇಂಟರ್ವಲಲ್ಲಿ 0 ಸ್ಟಾರ್ಟ್ ಮಾಡಿದ್ದೀನಿ ಟೈಮು, ಒಂದು 5 ಸೆಕೆಂಡ್ ಆದಮೇಲೆ, ಒಂದು 10 ಸೆಕೆಂಡ್ ಆದಮೇಲೆ, ಆ ಥರ. ಸೊ ಟಿ ಈಸ್ ಎ ಟೈಮ್ ಇಂಟರ್ವಲ್. ಎಕ್ಸ್ ಬಿ ಟಿ ಮೈನಸ್ ಎಕ್ಸ್ ಎ ಟಿ ಈಸ್ ಈಕ್ವಲ್ ಟು ಎಕ್ಸ್ ಬಿ ಅಟ್ 0, ನೋಡಿ ಇನಿಷಿಯಲ್ ಪೊಸಿಷನ್ ಅಂತ ತಗೊಳ್ಬೇಕು, ಮೈನಸ್ ಎಕ್ಸ್ ಎ 0 ಪ್ಲಸ್ ಆಫ್ ಟಿ ಕಾಮನ್ ತಗೊಂಡ್ಬಿಡ್ತಾನೆ, ಟೈಮ್ ಇಸ್ ಸೇಮ್ ಫಾರ್ ಬೋತ್, ವಿ ಬಿ ಮೈನಸ್ ವಿ ಎ ಇಂಟು ಟಿ. ಸೊ velocity of B as seen by the observer in the A is VBA is equal to VB minus VA. So it is a velocity of B with respect to observer A is VB minus VA. Similarly, what is velocity of A with respect to observer in the B? VAB is equal to VA minus VB. So ಇದನ್ನು ಗಮನಿಸಿ. ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ ಅಂತ ಅನಿಸ್ತದೆ ನನಗೆ. V and VB are the speeds, that is average speeds, average velocity. Sir, speed velocity ಒಂದೇನಾ? Those two are the different quantities, provided their magnitudes are equal when they are traveling in a straight line in one direction. ಹಾಗಾಗಿ ನಾನು ಸ್ಪೀಡು ವೆಲಾಸಿಟಿನ ಮಧ್ಯೆ ಮಧ್ಯೆ ಬಳಸಿದ್ರೆ ಬೇಜಾರು ಮಾಡ್ಕೋಬೇಡಿ, ಎರಡು ಬೇರೆ ಕ್ವಾಂಟಿಟಿಗಳೇ, ಬಟ್ ಮ್ಯಾಗ್ನಿಟ್ಯೂಡ್ಸ್ ಆರ್ ಈಕ್ವಲ್. ಇಲ್ಲಿ ವೆಲಾಸಿಟಿ ಅಂತಲೇ ತೊಗೊಂಡ್ಬಿಡ್ತೇನೆ. ವಿ ಎ ಬಿ ಇಸ್ ಈಕ್ವಲ್ ಟು ವಿ ಎ ಮೈನಸ್ ವಿ ಬಿ. ಇಟ್ ಈಸ್ ಎ ವೆಲಾಸಿಟಿ ಆಫ್ ದಿ ಎ ಆಸ್ ಸೀನ್ ಬೈ ದಿ ಅಬ್ಸರ್ವರ್ ಇನ್ ದಿ ಬಿ, ದಟ್ ಈಸ್ ವಿ ಎ ಮೈನಸ್ ವಿ ಬಿ. ಕ್ಲಿಯರ್? ಸೊ velocity of A with respect to observer in B. So this is the concept of relative velocity. ಸರ್ ಹಾಗಿದ್ರೆ ಪೊಸಿಷನ್ ಟೈಮ್ ಗ್ರಾಫ್ ಹೇಗೆ ಬರೀತೀರಿ? ವೆರಿ ಸಿಂಪಲ್, ನೋಡ್ಕೊಳ್ಳಿ. ಇಲ್ಲಿ ವಿ ಎ ಮತ್ತು ವಿ ಬಿ ಅನ್ನು ನಾನು ನನ್ನ ಫ್ರೇಮ್ ಆಫ್ ರೆಫರೆನ್ಸ್, ನಾನೊಬ್ಬ ಸ್ಟೇಷನರಿ ಅಬ್ಸರ್ವರ್, ನನ್ನ ಫ್ರೇಮ್ ಆಫ್ ರೆಫರೆನ್ಸಲ್ಲಿ ತಗೊಂಡ್ರೆ ಪೊಸಿಷನ್ ಟೈಮ್ ಗ್ರಾಫನ್ನು ನಾನು ಹೀಗೆ ಬರೆಯೋದು. ದಿಸ್ ಈಸ್ ಎಕ್ಸ್ ಆ್ಯಂಡ್ ಎ ಟಿ, this is A and this is B, provided both are moving at the different the different positions, both are moving along a same direction. ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಂದಾಗ ಪೊಸಿಷನ್ ಟೈಮ್ ಗ್ರಾಫ್ ಈ ಥರ ಬರೀತಾನೆ. ಬೋತ್ ಆರ್ ಮೂವಿಂಗ್ ವಿತ್ ಸೇಮ್ ಸ್ಪೀಡ್, ಪ್ಯಾರಲಲ್ ಲೈನ್ ನೋಡಿ, ಒಂದೇ ವೆಲಾಸಿಟಿಲಿ ಹೋಗ್ತಾ ಇದೆ, ಪ್ಯಾರಲಲ್ ಆಗಿದೆ. ಅದೇ ರೀತಿ ಇಫ್ ದೇ ಆರ್ ಅಟ್ ಎ ಡಿಫರೆಂಟ್, if they are moving with a different speed, then just a small change in it, ಏನಾಗ್ತದೆ, they may meet at a different point. One is moving one direction, other moving in the opposite direction, then ಈ ಥರ ಪೊಸಿಷನ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. Got the point? So ಇದು ಪೊಸಿಷನ್ ಟೈಮ್ ಗ್ರಾಫಲ್ಲಿ ಕಲ್ತಿರ್ತೀರಿ ನೀವು. ದೀಸ್ ಆರ್ ದ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇನ್ ಇಟ್. ಆಗಲೇ ಹೇಳಿದಾಗ ಒಂದು ಪ್ರಾಬ್ಲಮನ್ನು ಡಿಸ್ಕಸ್ ಮಾಡೋಣ. ಆ ಪ್ರಾಬ್ಲಮ್ ಡಿಸ್ಕಸ್ ಮಾಡಿದಾಗ ರಿಲೇಟಿವ್ ವೆಲಾಸಿಟಿ ನಮಗೆ ಕ್ಲಿಯರ್ ಆಗುತ್ತೆ. ಗಮನಿಸಿ, ಇಲ್ಲಿ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ವಿ ಎ ಮೈನಸ್ ವಿ ಬಿ, ದಟ್ ಈಸ್ ವಿ ಎ ಬಿ. ಯಾವ ಡೈರೆಕ್ಷನನ್ನು ನಾವು ಪಾಸಿಟಿವ್ ಅಂತ ತಗೊಳ್ತೀವಿ, ಯಾವ ಡೈರೆಕ್ಷನನ್ನು ನೆಗೆಟಿವ್ ತಗೊಳ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಬೈ ಕನ್ವೆನ್ಷನ್. Suppose two vehicles are moving from south to north. If I take them as positive, a direction of south to north is positive, and then a direction north to south will be taken negative. As we know, the velocity is a vector quantity. Velocity vector quantity ಆಗಿರೋದ್ರಿಂದ it is a direction dependent physical quantity. ಅದು ಚಲಿಸುವ ಮ್ಯಾಗ್ನಿಟ್ಯೂಡ್ ಮಾತ್ರ ಅಲ್ಲ, ಚಲಿಸುವ ದಿಕ್ಕನ್ನು ಕೂಡ ಅವಲಂಬಿಸಿದೆ. ಇದನ್ನು ಗಮನಿಸಬೇಕು. So it depends upon the direction also. Since both are vector quantities V and VB, we have to consider their direction. Convention is very important. ಕನ್ವೆನ್ಷನ್ ತಗೊಳ್ಳೋದು ನಾವು, ಹಾಗಾಗಿ ನೋಡಿ ಕನ್ವೆನ್ಷನ್ ತಗೊಳ್ಬೇಕು. ನೀವು ಸೌತ್ ಟು ನಾರ್ತ್ ಪಾಸಿಟಿವ್ ಅಂತ ತಗೊಂಡ್ರೆ ನಾರ್ತ್ ಟು ಸೌತ್ ನೆಗೆಟಿವ್ ಅಂತ ತಗೊಳ್ತೇವೆ. ಸೊ ಲೆಟ್ ವಿ ಸಿ ದಿಸ್ ಒನ್ ಪ್ರಾಬ್ಲಮ್, ದೆನ್ ವಿಲ್ ಕಮ್ ಟು ನೋ how exactly we can calculate the relative velocity.
ಯಾವತ್ತಷ್ಟೇ ಫಿಸಿಕ್ಸಲ್ಲಿ ಪ್ರಾಬ್ಲಮನ್ನು ವರ್ಕೌಟ್ ಮಾಡಿದರೆ ನಮಗೆ ಆ ಕಾನ್ಸೆಪ್ಟ್ ಒಂಚೂರು ಕ್ಲಿಯರ್ ಆಗ್ಬೋದು. ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಪ್ರಾಬ್ಲಮ್ ವರ್ಕೌಟ್ ಮಾಡ್ಬೋದು. ಸೊ ದೆರ್ ಇಸ್ ಎ ಪ್ರಾಬ್ಲಮ್. 2 ಪ್ಯಾರಲಲ್ ಲೈಟ್ ಟ್ರ್ಯಾಕ್ಸ್ ರನ್ ನಾರ್ತ್ ಸೌತ್. 2 ರೈಲ್ವೆ ಟ್ರ್ಯಾಕ್ ಇದೆ, ನಾರ್ತ್ ಸೌತಲ್ಲಿ ರನ್ ಆಗುತ್ತೆ. ಟ್ರೈನ್ ಎ ಮೂವ್ಸ್ ನಾರ್ತ್ ವಿತ್ ಎ ಸ್ಪೀಡ್ ಆಫ್ 54 km/h. ಟ್ರೈನ್ ಎ ದ ವೆಲಾಸಿಟಿ ನೋಡಿ, ಸ್ಪೀಡ್ ಆಫ್ ಅಂತ ಕೊಟ್ಬಿಟ್ಟಿದ್ದಾರೆ ಸರ್, ನೀವು ವೆಲಾಸಿಟಿ ತಗೊಳ್ತೀರಾ, ಕರೆಕ್ಟ್. ವೆಲಾಸಿಟಿ ವೆಕ್ಟರ್ ಕ್ವಾಂಟಿಟಿ VA is equal to 54 km/h. ಕನ್ವರ್ಷನ್ ಫ್ಯಾಕ್ಟರ್ ಕೊಟ್ಟಿದ್ದೀನಿ ನಾನು. ವಾಟ್ ಇಸ್ ದಿ ಕನ್ವರ್ಷನ್ ಫ್ಯಾಕ್ಟರ್? ಮಲ್ಟಿಪ್ಲೈ ಬೈ 1000 divided by 3600. So this is given by 15 m/s. ನೋಡೋಣ ಆಮೇಲೆ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ನಾವು ಡಿಸೈಡ್ ಮಾಡ್ಕೊಳ್ಳೋಣ. ಟ್ರೈನ್ ಎ ಮೂವ್ಸ್ ನಾರ್ತ್ ವಿತ್ ಎ ಸ್ಪೀಡ್ ಆಫ್ 54 km/h and train B moves south with a speed of 90 km/h. So VB is equal to 90 km/h. This 90 km/h can be, if you divide it by 3.6, so we are getting it is 25 m/s. ಸೊ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು, ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಲಿಕ್ಕೆ ಅಲೋ ಇರೋದಿಲ್ಲ. ಆದಷ್ಟು ಹಾಗೆ ವರ್ಕೌಟ್ ಮಾಡೋದನ್ನು ಪ್ರಯತ್ನ ಮಾಡಬೇಕು. ವಾಟ್ ಈಸ್ ದಿ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ? ಸೊ ವಿ ನೀಡ್ ಟು ಫೈಂಡ್ ಔಟ್ VB A, and we know the formula VBA is equal to VB minus VA. ಈಗ ಕನ್ವೆನ್ಷನ್ ಸರ್ 15 m/s, 25 m/s. Let me take a direction moving from south to north is positive, then obviously the direction from south to north is negative. So VB is equal to minus 25 m/s. So VBA is equal to VB minus VA. I can write VB is minus 25 and VA is minus 15. Together it is a minus 40 m/s. ನೋಡಿ, ಇಲ್ಲೊಂದು ಅದ್ಭುತ ಘಟನೆ ಆಗ್ತಿದೆ. ಏನಪ್ಪ? ಅರೆ, ಒಬ್ಬ 25 m/s, ಇನ್ನೊಬ್ಬ 15 m/s, ಟುಗೆದರ್ 40 m/s ಆಗುತ್ತಾ? ಎಸ್. ಫಾರ್ ಎ ಪರ್ಸನ್ ಸಿಟ್ಟಿಂಗ್ ಇನ್ ದಿ ಎ, ಈ ಫೀಲ್ ದಟ್ ದ ಬಿ ಈಸ್ ಮೂವಿಂಗ್ ವಿತ್ ಎ ಸ್ಪೀಡ್ ಆಫ್ 40 m/s. ಟ್ರೈನಲ್ಲಿ ನೀವೇನಾದರೂ ಪ್ರಯಾಣ ಮಾಡ್ತೀರಿ, ಇಫ್ ಯು ಆರ್ ಟ್ರಾವೆಲಿಂಗ್ ಇನ್ ಎ ಟ್ರೈನ್, ಯು ವಿಲ್ ಕಮ್ ಟು ನೋ ಇಟ್. ಇನ್ ದ 2 tracks, the 2 parallel tracks, the trains are moving. When they are moving in the opposite direction, you feel that another train crossed within a fraction of second. ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಇನ್ನೊಂದು ಟ್ರೈನ್ ನಿಮ್ಮಿಂದ ಪಾಸ್ ಆಗಿದೆ ಅಂತ ನಿಮಗೆ ಅನಿಸುತ್ತೆ. ಆ ಫೀಲಿಂಗ್ ಆಗಿರುತ್ತೆ ನಿಮಗೆ. ಸೊ ಸಿಮಿಲರ್ಲಿ ಹಿಯರ್ VBA is velocity of B, that is the speed of B with respect to A, is minus 40 m/s. See. So answer to the first question, velocity of B with respect to A. So what is that? For a stationary observer sitting outside the platform, he feel that one is moving north to south in a direction of 15 m/s, another is moving south to north in a direction 25 m/s. But a person sitting in a train A feels that the train B is moving with a speed of 40 m/s in a direction opposite to it. Clear? Let me see the another one. Velocity of the ground with respect to B. Velocity of the ground with respect to B. Ground move agutta? No. For a stationary observer, the ground is not moving. But for an observer in a train, the ground is moving. So what is that? Velocity of ground with respect to B. That is, let me take velocity of ground is VG. VGB is equal to VG minus VB. For an observer sitting on the platform, he feel that, easy feel the ground is moving? ನೋ. ಹಾಗಾಗಿ ಒಬ್ಬ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಕೂತಿರೋನಿಗೆ ಆ ಪ್ಲಾಟ್ಫಾರ್ಮ್ ಮೂವ್ ಆಗ್ತಿದೆ ಅಂತ ಅನ್ಸುತ್ತಾ? ಇಲ್ಲ. ಸೊ VG is equal to 0. This is 0 minus VB. We know it. How much it is? Minus 25. See the beauty. Minus of minus plus 25 m/s. ಅಂದರೆ ನಾರ್ತ್ ಸೌತ್ ಮೂವ್ ಆಗ್ತಾ ಇರೋ ಟ್ರೈನಲ್ಲಿ ಕೂತಿರೋನಿಗೆ ಗ್ರೌಂಡು
ಸೌತ್ ಟು ನಾರ್ತ್ ಮೂವ್ ಆಗ್ತಿದೆ ಅಂತ ಅನಿಸುತ್ತೆ. ಎ ಪರ್ಸನ್ ಸಿಟ್ಟಿಂಗ್ ಇನ್ ಎ ಬಿ ವೇರ್ ಇಟ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್, he feels that ground is moving with a speed of 25 meters per second in a direction opposite to it. That is south to north. That is what. See, we have taken convention south to north is a positive. We got 25 meters per second. ಅಂದರೆ ಗ್ರೌಂಡಲ್ಲಿರೋ ಅಬ್ಸರ್ವರಿಗೆ ಮೂವ್ ಆಗ್ತದೆ ಅಂತ ಅನ್ಸಲ್ಲ, ಆದರೆ ಮೂವಿಂಗ್ ಟ್ರೈನಲ್ಲಿರೋನಿಗೆ ಇದು ಮೂವ್ ಆಗ್ತಿದೆ ಅಂತ ಅನ್ನಿಸ್ತದೆ. ಸೊ ದಿಸ್ ಇಸ್ ದಿ ಅನದರ್ ಆನ್ಸರ್. ಸಿ, the speed of ground with respect to an observer sitting inside a train beam. ಇನ್ನೊಂದು ಲೆಕ್ಕ ಇದೆ. ಸಿ, ಏನಂತೆ? ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ velocity of a monkey running on the roof of the train A against its motion. ಒಂದು ಮಂಗ ಇದೆ, ಅದು ಮೂವಿಂಗ್ ವಿತ್ ಎ ವೆಲಾಸಿಟಿ 18 ಕಿಲೋಮೀಟರ್ ಪರ್ ಅವರ್ ವಿತ್ ರೆಸ್ಪೆಕ್ಟ್ ಟು ದಿ ಟ್ರೈನ್ ಎ. ಅಂದರೆ ಮಂಕಿ ಸ್ಪೀಡನ್ನು ವಿ ಎಮ್ ಅಂತ ತಗೊಳ್ತೇನೆ. ವಿ ಎಮ್ ಎ, ದಟ್ ಈಸ್ ದ ಸ್ಪೀಡ್ ಆಫ್ ಎ ಮಂಕಿ ವಿತ್ ರೆಸ್ಪೆಕ್ಟ್ ಟು ಎ ಟ್ರೈನ್ ಎ ಈಸ್ ಗಿವನ್ 18 ಕಿಲೋಮೀಟರ್ ಪರ್ ಅವರ್, ಆ್ಯಂಡ್ ವಿ ನೋ ದಿ ಕನ್ವರ್ಷನ್ ಫ್ಯಾಕ್ಟರ್. Multiply by 1000 divided by 3600 or divide it by 3.6 directly, you will get it is 5 meter per second. VMA is given 5. Since it is moving in a direction with respect to train A opposite to the running A against its motion of the A, ಹಾಗಾಗಿ ಅದು ನಾನು ಪಾಸಿಟಿವ್ ಅಂತ ತಗೊಳ್ತೇನೆ. ಸೊ ನೋಡೋಣ. VMA is equal to speed of the monkey as seen by the observer on the earth, VM, minus speed of the train A. So VMA is given how much it is? 5 is equal to VM I need to calculate, and this is minus train A is moving 15, transpose ಮಾಡಿ, right? This is minus because it is moving in a direction opposite to it. ಕನ್ವೆನ್ಷನ್ ಹೇಳಿದೆ ನಾನು. ಎ ಸೌತ್ ಟು ನಾರ್ತ್ ಪಾಸಿಟಿವ್ ಅಂತ ತಗೊಂಡಿದ್ದೀನಿ, ಮಂಕಿ ಅದರ ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇದೆ, ಹಾಗಾಗಿ ಅದನ್ನು ನೆಗೆಟಿವ್ ತಗೊಳ್ತೇನೆ. ಸೊ minus 15 ಟ್ರಾನ್ಸ್ಪೋಸ್ ಟು ದಿ ಅದರ್ ಸೈಡ್, 15 is equal to ವಿ ಎಮ್, ಸಾರಿ 15 ಆಲ್ರೆಡಿ ಇದೆ, ಸೊ ನಂಗೆ ಬೇಕಾದ ವಿ ಎಮ್ ಈಗ. ಸೊ 15 ಟ್ರಾನ್ಸ್ಪೋಸ್ ಮಾಡ್ತಾನೆ, ಪ್ಲಸ್ 15 ಆಗ್ತದೆ, -5 is equal to. So speed of the monkey VM is how much? 15 minus 5 is at 10 meter per second. So this is right the concept of relative speed. ನಾವು ಇದನ್ನು ಗಮನಿಸಬೇಕು. ಅವನಿಗೆ ಏನನ್ಸುತ್ತೆ, ಮಂಗ 5 ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಟ್ರೈನ್ ಆಪೋಸಿಟ್ ಬರ್ತಾ ಇದ್ರು ಕೂಡ ಹೊರಗಿರೋ ಅಬ್ಸರ್ವರ್ಗೆ ಅದು 10 ಮೀಟರ್ ಪರ್ ಸೆಕೆಂಡಲ್ಲಿ ಸೌತ್ ಟು ನಾರ್ತೆ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಸೊ ದಟ್ ಈಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ರಿಲೇಟಿವಿಟಿ. ಅದಕ್ಕೆ ಹೇಳಿದ್ದು ನಾನು, ಈ ಕಾನ್ಸೆಪ್ಟ್ ಅರ್ಥ ಆಗಬೇಕಾದ್ರೆ ನಾವು ಒಂದು ಪ್ರಾಬ್ಲಮನ್ನು ನೋಡ್ಕೊಟ್ ಮಾಡೋಣ ಅಂತ. ಸೊ ನೋಡಿ, ಇಲ್ಲಿ ನಾನೊಬ್ಬ ಸ್ಟೇಷನರಿ ಅಬ್ಸರ್ವರ್, ಏನೇ ಬೇರೆ ಸ್ಪೀಡಲ್ಲಿ ಹೋಗ್ತಾ ಇದೆ, ಬಿನೇ ಬೇರೆ ಸ್ಪೀಡಲ್ಲಿ ಹೋಗ್ತಾ ಇದೆ, ಮಂಕಿನೇ ಬೇರೆ ಸ್ಪೀಡಲ್ಲಿ ಹೋಗ್ತಾ ಇದೆ ನನಗೆ, ಆದರೆ ಅದರಲ್ಲಿ ಕೂತಿರೋ ಅಬ್ಸರ್ವರಿಗೆ ವ್ಯಾಲ್ಯೂಸ್ ಬೇರೆ ಬೇರೆ ಬರ್ತಾ ಇದೆ. ಕ್ಲಿಯರ್? ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಮೇಕ್ ದ ಕಾನ್ಸೆಪ್ಟ್ ಕ್ಲಿಯರ್. ಸೊ ಇವತ್ತು ನಾವು ಏನೇನು ತಿಳ್ಕೊಂಡಿದ್ದೀವಿ ಅಂತ ಒಮ್ಮೆ ನೋಡೋಣ. ಫಸ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಸ್ಟಾಪಿಂಗ್ ಡಿಸ್ಟೆನ್ಸ್. ದ ಸ್ಟಾಪಿಂಗ್ ಡಿಸ್ಟೆನ್ಸ್ ಇಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ವೆಹಿಕಲ್ ಬಿಫೋರ್ ಇಟ್ ಕಮ್ಸ್ ಟು ರೆಸ್ಟ್ ಆಫ್ಟರ್ ದಿ ಅಪ್ಲಿಕೇಶನ್ ಆಫ್ ಎ ಬ್ರೇಕ್. ವೈ ಇಟ್ ಈಸ್ ರಿಕ್ವೈರ್ಡ್? ಇಟ್ ಈಸ್ ರಿಕ್ವೈರ್ಡ್ ಟು ಸೆಟ್ ದಿ ಸ್ಪೀಡ್ ಲಿಮಿಟ್ in school zone as well as a hospital zone, etc. Wherever the busy roads are there, there we need to set a speed limit to avoid the accidents. Then we have discussed about a reaction time. It is not a purely a physical quantity, but still for a freely falling body we can calculate the reaction time. It is a time taken by a person to think and act. Then very important concept we have discussed, that is relative velocity. Velocity or a speed of a moving body is depends upon the frame of reference. If the two bodies are moving, their respective speeds are different compared to the as seen by the observer in the outside. ಹಾಗಾಗಿ ಬೇರೆ ಬೇರೆ ಕಡೆಯಿಂದ ನಾವು ನೋಡಿದಾಗ ಬೇರೆ ಬೇರೆ ವ್ಯಾಲ್ಯೂ ಸಿಗ್ತದೆ. ದಟ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ದಿ ಫ್ರೇಮ್ ಆಫ್ ರೆಫರೆನ್ಸ್ ಆಫ್ ದಿ ಅಬ್ಸರ್ವರ್. ಸೊ ಇಫ್ ಐ ಕನ್ಸಿಡರ್ ದಿ ಟೂ ಪಾರ್ಟಿಕಲ್ ಎ ಅಂಡ್ ಬಿ moving with a velocity VA and VB, then I can say
Speed of B as seen by the A is equal to VB minus VA, where VB is a velocity observed by the stationary observer. We will consider it as average velocity or a uniform velocity. VA is an absolute velocity as seen by the stationary observer. ಸ್ಟೇಷನರಿ ಅಬ್ಸರ್ವರ್ ಅಂದರೆ ನೀವು ಸ್ಪೇಸ್ ಹೊರಗಿಂದ ನೋಡಿದಾಗ ಅವ್ನು ಸ್ಟೇಷನರಿ ಅಲ್ಲ, ಬೇರೆ. ಅದಕ್ಕೆ ಹೇಳಿದ್ದೆ ನಾನು ಮತ್ತೆ ದಟ್ ಡಿಪೆಂಡ್ಸ್ ಅಪಾನ್ ದಿ ಫ್ರೇಮ್ ಆಫ್ ರೆಫರೆನ್ಸ್. ಈಗ ಅದೇ ರೀತಿ ವಿ ಬಿ ಎ ಇಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ. ಸಿಮಿಲರ್ಲಿ ವಿ ಎ ಇಸ್ ಈಕ್ವಲ್ ಟು ವಿ ಎ ಬಿ ಇಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ. ಸೊ ಗ್ರಾಫ್ಗಳನ್ನು ಹೇಗೆ ಬರೀತೇವೆ? ಪೊಸಿಷನ್ ಟೈಮ್ ಗ್ರಾಫ್. ಇಫ್ ದ ಬೋತ್ ಆರ್ ಮೂವಿಂಗ್ ವಿತ್ ದ ಸೇಮ್ ಸ್ಪೀಡ್, this is a position time graph. They started from the different position. Both are moving with same speed, V and VB, but a different parallel track. Then what happens? VA is equal to VB ಆದಾಗ ಎ ಅಲ್ಲಿರೋನಿಗೆ ಬಿ ರೆಸ್ಟಲ್ಲಿದ್ದಾನೆ ಅಂತ ಅನಿಸುತ್ತೆ, ಬಿ ಅಲ್ಲಿರೋನಿಗೆ ಎ ರೆಸ್ಟಲ್ಲಿದ್ದಾನೆ ಅಂತ ಅನಿಸುತ್ತೆ. ಅದೇ ರೀತಿ ಪೊಸಿಷನ್ ಟೈಮ್ ಗ್ರಾಫ್ ಬರೀತೇವೆ. when they are moving with a different speed. ಗಮನಿಸಿ, ಇಲ್ಲಿ ನಾವು ಸ್ಪೀಡ್ ಯೂನಿಫಾರ್ಮ್ ಅಂತ ತಗೊಂಡಿದ್ದೇವೆ. ಒಂದು ಸ್ಪೀಡಲ್ಲಿ ಹೋದರೆ ಇನ್ನೊಂದು ಎಕ್ಸ್ ಸ್ಪೀಡಲ್ಲಿ ಹೋಗ್ಬೋದು. ದೇ ಮೇ ಮೀಟ್ ಅಟ್ ಎ ಟೈಮ್ ಇಂಟರ್ವಲ್ ಟಿ, ಸಮ್ ಪೊಸಿಷನ್ ಎಕ್ಸ್ ನಾಟ್. ಈ ಬೋತ್ ಆರ್ ಟ್ರಾವೆಲಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ನೋಡಿ, ಅಂದರೆ ಪೊಸಿಷನ್ ಟೈಮ್ ಗ್ರಾಫನ್ನು ನಾವು ಬೇರೆ ಬೇರೆ ರೀತಿ ತೋರಿಸ್ತೇವೆ, ಆಪೋಸಿಟ್ ಡೈರೆಕ್ಷನ್ಸ್. ಸೊ ದೀಸ್ ಆರ್ ದಿ ಥಿಂಗ್ಸ್ ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್. ಥ್ಯಾಂಕ್ ಯು.